ಪರಿಸರ ಸ್ನೇಹಿ ಶಾಲೆ, ಹಸಿರು ಶಾಲೆ ಅಂತಲೂ ಸಹ ಹೇಳ್ಬೋದು. ನಮ್ಮಲ್ಲಿ ತುಂಬ ಮರಗಿಡಗಳಿದೆ, ಹಸಿರು ಸಸ್ಯಗಳಿವೆ. ಇದರಿಂದ ನಾವು ವರ್ಷ ಪೂರ್ತಿ ಮಕ್ಕಳಿಗೆ ಔಷಧೀಯ ಸಸ್ಯದ ಜ್ಞಾನವನ್ನು ಕೊಡ್ತೇವೆ. ಮಾತ್ರವಲ್ಲ, ಜೂನ್ ತಿಂಗಳಲ್ಲಿ ಮಕ್ಕಳಿಗೆ ಒಂದು ಕಷಾಯವನ್ನು ಮಾಡಿಕೊಟ್ಟು ಮಕ್ಕಳ ಆರೋಗ್ಯಕ್ಕಾಗಿ ನಾವು ಶ್ರಮಿಸುತ್ತೇವೆ. ಈ ಕಷಾಯ ಕುಡಿದ ಮೇಲೆ ಮಕ್ಕಳಿಗೆ ಮಳೆಗಾಲದ ಶೀತ, ಜ್ವರ, ಕೆಮ್ಮು, ನೆಗಡಿ ಇಂತಹ ಬಾಧೆ ಇರುವುದಿಲ್ಲ. ಬೆಳೆಸುವ ಪ್ರಯೋಗದಲ್ಲಿ ತೊಡಗುವಾಗ ನಮಗೊಂದು ಆತಂಕ ಇತ್ತು. ಇದರ ಅನುಭವ ಇದ್ದವರು ನಮ್ಮ ಪೈಕಿ ಯಾರೂ ಇರಲಿಲ್ಲ. ಆಗ ನಮಗೆ ಅನುಭವಿಸಿದರೊಬ್ಬರು ಬೇಕಿತ್ತು. ಹಾಗೆ ನಾವು ವಿಚಾರಿಸಿದಾಗ ನಮ್ಮ ಆಲಟ್ಟಿ ಗ್ರಾಮದ ಗುಂಡೆ ಅನ್ನುವಲ್ಲಿ ನಿತ್ಯಾನಂದಗೌಡ ಎನ್ನುವಂಥವ್ರು ಇದ್ದಾರೆ ಅಂತ ಗೊತ್ತಾಯಿತು. ಹಾಗೆ ಅವರನ್ನು ಬರಲಿಕ್ಕೆ ಹೇಳಿದ ಮೇಲೆ ಅವರು ಪೂರ್ಣ ರೀತಿಯ ತಮ್ಮ ಜ್ಞಾನವನ್ನು ಮತ್ತು ತಮ್ಮ ಶ್ರಮವನ್ನು ಹಾಕಿ ಇದನ್ನು ಬೆಳೆಸುವಲ್ಲಿ ಸಹಕಾರ ನೀಡಿದ್ದಾರೆ. ನಿತ್ಯಾನಂದರೆ, ನೀವು ನಮಗೆ ಸಹಕಾರ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಹೆಸರು ನಿತ್ಯಾನಂದ ಅಂತ. ನಾವು ಆಲಟ್ಟಿ ಗುಂಡ್ಯದವರು, ಸುಳ್ಯ ತಾಲೂಕು ಆಲಟ್ಟಿ ಗುಂಡ್ಯದವರು ನಾವು. ನಮಗೇನಂತಾರೆ, ನಮಗೆ ಈ ಸಂಸ್ಥೆಯ ಒಂದು ಡ್ರೈವರ್ ಆಗಿದ್ದ ಯತೀಶ್ ಬಟೋಳಿಯವರು ನಮ್ಮನ್ನೊಂದು ಹೇಳಿದರು, ಸರ್ ಅವರು ನಮ್ಮ ಗದ್ದೆಯಲ್ಲಿ ಅಲ್ಲಿ ಒಂದು ಅಂಗಳದಲ್ಲಿ ಒಂದು ಗದ್ದೆ ಮಾಡುವ, ಅದಕ್ಕೆ ನೀವು ಒಂದು ಮಾರ್ಗದರ್ಶನ ಕೊಡಬೇಕು ಅಂತೇಳಿ ಹೇಳಿದರು ಯತೀಶ್ವರವರು. ಹಾಗೆ ಅವರ ಮುಖಾಂತರ ನಾನು ಮತ್ತೆ ಇಲ್ಲಿಗೆ ಬಂದೆ. ಇಲ್ಲಿ ದಾಮೋದರ ಸರ್ ಅವರು ಕಾಂಟ್ಯಾಕ್ಟ್ ಆದೆ, ಇದರ ಬಗ್ಗೆ ಅವರಲ್ಲಿ ಮಾಡುವಾಗ ಅವರು ಹೇಳಿದರು, ಹೀಗೆ ನಮ್ಮ ಒಂದು ಅಂಗಳದಲ್ಲಿ ಒಂದು ಗದ್ದೆ ವ್ಯವಸ್ಥೆ ಮಾಡುವ ಅಂತ ಹೇಳಿದರು. ಅದಕ್ಕೆ ಸರ್, ಓಕೆ ಸರ್ ಮಾಡುವ ಅಂತ ಹೇಳಿದೆ. ಅದಕ್ಕೆ ಮತ್ತು ಅದಕ್ಕೆ ಬೇಕಾದ JCBಯನ್ನು ತರಿಸಿ ಟ್ರಾಕ್ಟರ್ ಸಮತಟ್ಟು ಮಾಡಿಸಿ ಟ್ರಾಕ್ಟರ್ನಿಂದ ಅದನ್ನು ಉಳುಮೆ ಮಾಡಿಸಿ ಒಂದು 2 ದಿವಸ ವೆಯ್ಟ್ ಮಾಡಿದೆವು, ಮಳೆ ಬರಲಿ ನೀರು ಬರಲಿ ಅಂತೇಳಿದೆ. ಅದಕ್ಕೆ ಮತ್ತು ಅದೆಲ್ಲ ತಟ್ಟಾದ ನಂತರ ಅದಕ್ಕೆ ಸೊಪ್ಪು ಗೊಬ್ಬರವನ್ನೆಲ್ಲ ಹಾಕಿ, ನಾವು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕಲಿಲ್ಲ, ಸಾವಯವ ಗೊಬ್ಬರದಲ್ಲಿ ನಾವು ಈಗ ಗದ್ದೆಯನ್ನು ಬೆಳೆಸಿದ್ದೇವೆ. ಹಾಗೆ ಅದರಲ್ಲೀಗ ಮಕ್ಕಳ ಕೈಯಿಂದಲೇ ನೇಜಿ ನಡೆಸಿ, ಮಕ್ಕಳ ಕೈಯಿಂದಲೇ ಕೊಯ್ಲು ಮಾಡಿಸಿ ಅದನ್ನೆಲ್ಲ ಇವಾಗ ನಾವು ಮಾಡಿದ್ದೇವೆ. ಹಾಗೆ ತೊಂದರೆ ಇಲ್ಲ, ಒಳ್ಳೆ ಬೆಳೆ ಬಂದಿದೆ. ಮಕ್ಕಳಿಗೊಂದು ನೈಸರ್ಗಿಕವಾದ ವಾತಾವರಣದಲ್ಲಿ ಹೇಗೆ ಭತ್ತವನ್ನು ಬೆಳೆಸುವುದು ಅಂತ ಹೇಳುವ ಒಂದು ಜ್ಞಾನವನ್ನು ಕೊಡಬೇಕು ಅಂತ ಹೇಳುವುದಕ್ಕಾಗಿ ಈ ವರ್ಷ ನಾವು ನಮ್ಮಲ್ಲಿ ಭತ್ತದ ಗದ್ದೆಯನ್ನು ಮಾಡಿದ್ದೇವೆ. ಇದಕ್ಕೆ ನಮಗೆ ನಿತ್ಯಾನಂದರ ಸಹಕಾರವನ್ನು ನೀಡಿದ್ದಾರೆ. ಅದು ಭತ್ತವನ್ನು ಸಸ್ಯನ ನೆಡುವುದು ಹಾಗೂ ಅದರ ತೆನೆ ಕೊಯ್ಯುವ ಕೆಲಸದಲ್ಲಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಸಹ ಪಾಲ್ಗೊಂಡಿದ್ದಾರೆ. ಆ ಮೂಲಕ ಭತ್ತ ಬೆಳೆಯುವುದು ಸುಲಭದ ಕೆಲಸ ಅಲ್ಲ, ಇದರಲ್ಲಿ ತುಂಬ ಶ್ರಮ ಇದೆ ಅಂತ ಹೇಳುವುದು ಮಕ್ಕಳಿಗೆ ಅರ್ಥ ಆಗಿದೆ. ಹಾಗೆಯೇ ಇವತ್ತು ಭತ್ತ ಕುಟ್ಟುವ ಕೆಲಸಕ್ಕೂ ಸಹ ಧರ್ಮಸ್ಥಳ ಸಂಘದವರು ಬಂದಿದ್ದಾರೆ, ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಮಕ್ಕಳಿಗೆ ನಿಜವಾಗಿ ಹೇಗೆ ಭತ್ತದಿಂದ ಅಕ್ಕಿ ತಯಾರಾಗ್ತದೆ ಅಂತ ಹೇಳುವ ನೈಜ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಮಕ್ಕಳೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ಇನ್ನು ಮಕ್ಕಳಿಗೆ ಭತ್ತ ಅಥವಾ ಅಕ್ಕಿಯ ಉತ್ಪಾದನೆಯಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳೋದು ಇವತ್ತು ನಿಜವಾಗಿ ಗೊತ್ತಾಗಿದೆ. ಇವತ್ತು ಒಬ್ಬರು ಶಿಕ್ಷಕರು ಹೇಳಿದರು ನನ್ನ ಹತ್ರ, ಮೇಡಮ್ ಇಷ್ಟು ಕಷ್ಟ ಉಂಟಲ್ವಾ ಭತ್ತದಿಂದ ಅಕ್ಕಿ ಮಾಡಲಿಕ್ಕೆ, ನಮ್ಗೆ ಗೊತ್ತೇ ಇರಲಿಲ್ಲ. ಇನ್ನು ಅಕ್ಕಿಗೆ ನಾವು ಹೆಚ್ಚು ಬೆಲೆಯನ್ನು ಕೊಡ್ತೇವೆ ಅಂತೇಳಿ. ಹೀಗೆ ನಾವು ರೈತರ ಶ್ರಮವನ್ನು ಗೌರವಿಸಬೇಕು. ಏಕೆಂದರೆ ಈ ರೈತ ಭತ್ತ ಬೆಳೆಸುವ ಹಿಂದೆ ತುಂಬ ಕಷ್ಟಪಡ್ತಾನೆ. ಆದ್ದರಿಂದ ನಾವು ಎಲ್ಲರೂ ಸಹ ರೈತರನ್ನು ಗೌರವಿಸೋಣ, ಆ ಮೂಲಕ ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತರಿಗೆ ನಮಿಸೋಣ ಅಂತ ಹೇಳ್ತಾ, ನಮ್ಮ ಶಾಲೆಯಲ್ಲಿ ಒಂದು ಪ್ರಾತ್ಯಕ್ಷಿಕೆ ಮಾಡುವುದಕ್ಕೆ, ಭತ್ತದ ಪ್ರಾತ್ಯಕ್ಷಿಕೆ ಮಾಡುವುದಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಚಂದ್ರಶೇಖರ ದಾಮ್ಲೆಯವರ ಉತ್ಸುಕತೆಯಿಂದ ಇದಾದದ್ದು. ಎಲ್ಲ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳು ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದ.